ಹಲೋ ಗೆಳೆಯರೇ, ಸುಮಾರು ದಿನ ಆಗಿತ್ತು. ಬಿಗ್ ಬಾಸ್ ಮುಗ್ದಾದ ಮೇಲೆ ಒಂದೇನೋ ವಿಡಿಯೋ ಮಾಡಿದ್ದೆ. ಆಮೇಲೆ ನನಗೆ ಟೈಮ್ ಸಿಗಲಿಲ್ಲ, ವರ್ಕಲ್ಲಿ ಬಿಸಿ ಇದೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಏನಾಗುತ್ತೆ ಅಂತ ನೋಡೋಣ. ನಿಮ್ಗಳ ಪ್ರೀತಿ, ನಿಮ್ಗಳ ವಿಶ್ವಾಸ ಇದೇ ರೀತಿ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಾನು ರಕ್ಕಸ ಪುರದಳು ಅನ್ನುವಂಥ ಒಂದು ಟ್ರೈಲರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ರಕ್ಕಸ ಪುರದಳು ಟೀಸರ್ನ ನಾನು ರಿವ್ಯೂ ಮಾಡಿದ್ದೆ. ಸೊ ಇದು ರಾಜ್ಬಿ ಶೆಟ್ಟಿ ಅವರ ಸಿನಿಮಾ. ಸಖತ್ತಾಗಿತ್ತು ಟೀಸರ್ಲಿ ನಮಗೆ ಒಂದು ಕ್ಯೂರಿಯಾಸಿಟಿನ ಹುಟ್ಟು ಹಾಕುವಂಥ ಒಂದು ಸೀನ್ಗಳನ್ನ ನಮಗೆ ತೋರಿಸಿದ್ರು. ಮಾಟ ಮಂತ್ರ ಆಗಿರ್ಬೋದು, ದೆವ್ವ ಭೂತ ಆಗಿರ್ಬೋದು, ಸೊ ಒಂದು ಊರಲ್ಲಿ ನಡೆಯುವಂತ ಒಂದು ವಿಚಿತ್ರ ಘಟನೆಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಸೊ ಅದನ್ನ ಸುತ್ತ ನಡೆಯುವಂತ ಒಂದು ಸ್ಟೋರಿ ಇದಾಗಿತ್ತು. ಸೊ ಈಗ ಇದರ ಟ್ರೇಲರ್ನ ಬಿಟ್ಟಿದ್ದಾರೆ. ಟ್ರೇಲರ್ ಯಾವ ರೀತಿ ಇದೆ ಅಂತ ನಾನು ನೋಡಕ್ಕೆ ಕ್ಯೂರಿಯಾಸಿಟಿ ಆಗಿದ್ದೀನಿ. ಸೊ ನಾನು ಕೂಡ ಇನ್ನೂ ಟ್ರೇಲರ್ ನೋಡಿಲ್ಲ, ನಿಮ್ಮ ಜೊತೆನೇ ನೋಡ್ಬೇಕಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಟ್ರೇಲರ್ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಟೀಸರ್ ಸಖತ್ತಾಗಿ ಬಂದಿತ್ತು. ಟೀಸರ್ ನೋಡಿದ್ಮೇಲೆ ಟ್ರೇಲರ್ ಮೇಲೆ ಇನ್ನೂ ಕೂಡ ನಮಗೆ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಅನಿಸಿಕೆ ಹುಟ್ಟಿದೆ. ಸೊ ಇನ್ನು ಟ್ರೇಲರ್ ನೋಡಿದಾದ್ಮೇಲೆ ಸಿನಿಮಾ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಅಭಿಪ್ರಾಯ ಕೂಡ ನಮಗೆ ಬರ್ಬೋದು ಅಂತ ಅನ್ಕೋತೀನಿ. ರಾಜ್ಬಿ ಶೆಟ್ಟಿ ಅವರು ಪಾತ್ರ ಅಂತ ಬಂದಾಗ ಕಾಮಿಡಿ ಅಂತ ಆಗಲಿ, ಸೀರಿಯಸ್ ಅಂತ ಆಗಲಿ, ಅಥವಾ ವಿಲನ್ ಆಗಲಿ, ಯಾವುದೋ ಒಂದಾಗಲಿ, ಹೀರೋ ಆಗಲಿ, ಯಾವುದೋ ಒಂದು ಪಾತ್ರ ಮಾಡಿದ್ರು ಕೂಡ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅವ್ರ ಪಾತ್ರ ಇವಾಗ ಒಂಥರ ಡಿಫ್ರೆಂಟ್ ಆಗಿ ಪಾತ್ರಗಳನ್ನ ಆಯ್ಕೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಸಿನಿಮಾದ ರಕ್ಕಸಪುರದ ಅನ್ನುವಂಥ ಸಿನಿಮಾದ ಒಂದು ಟೀಸರ್ನ ರಿವ್ಯೂ ಮಾಡಿದ್ವಿ. ಈಗ ಟ್ರೇಲರ್ ರಿವ್ಯೂ ಮಾಡುವಂಥ ಸಮಯ. ಸೊ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ರವಿ ಸಾರಂಗ ಸರ್ ಅವರು. ಸಖತ್ತಾಗಿ ಡೈರೆಕ್ಟ್ ಮಾಡಿದೆ ಅಂತ ಅನ್ಕೋತೀನಿ. ಈ ರೀತಿ ಮಲಯಾಳಂ ಜಾನರಲ್ಲಿ ಈ ರೀತಿ ಸಿನಿಮಾಗಳು ಬರ್ತಾ ಇದ್ವಿ, ಇವಾಗ ಕನ್ನಡದಲ್ಲಿ ಬರ್ತಾ ಇರೋದು ನೋಡಿ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ರವಿ ಸಾರಂಗ್ ಅವರು. ಮ್ಯೂಸಿಕ್ ಕೊಟ್ಟಿರೋದು ನಮ್ಮ ಅರುಣ್ ಜನ ಸರ್ ಅವರು. ಸೊ ಇದರಲ್ಲಿ ಮೇನ್ ಲೀಡ್ ಆಗಿ ಆಡ್ಕೊತಾ ಇರೋದು ನಮ್ಮ ರಾಜ್ಬಿ ಶೆಟ್ಟಿ ಅವರು ಅಂತ ಹೇಳ್ಬೋದು. ಸೊ ಇದನ್ನ ಟ್ರೇಲರ್ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ಅನ್ಕೊಂಡು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಟ್ರೇಲರ್ ಯಾವ ರೀತಿ ಬಂದಿರಬಹುದು ಅಂತ ನೋಡೋಣ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನಿಮ್ಮ ಜೊತೆ ನೋಡೋಣ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಟ್ರೇಲರ್ ರಿಲೀಸ್ ಆಗಿದೆ. ಸೊ ಈಗಾಗಲೇ ಇದು 1.1 ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡು ಅಂತ ಹೇಳ್ಬೋದು. ಸೊ ಯಾವ ರೀತಿ ಇರ್ಬೋದು ಅಂತ ನಾನು ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ನಾವು ನೋಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಸೊ ಯಾವ ರೀತಿ ಬಂದಿರೋದು ಟ್ರೇಲರ್ ಅಂತ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸ್ಟಾರ್ಟ್. ಮ್ಯೂಸಿಕ್ ಆನಂದ್ ಆಡಿಯೋ. ಸ್ಟೇಷನ್ ಬರ್ತಾರಲ್ಲ ಹೊಸ ಇನ್ಸ್ಪೆಕ್ಟರ್, ಅವರು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಲ್ಲ. ಪೊಲೀಸ್ ಹೌದು, ಈ ಊರಲ್ಲಿ ಬಾರ್ಲಿದೆ. ಎಂತ ಕಾಸ್ಟ್ಲಿ ಸ್ಕಾಚ್ ಕುಡಿದ್ರು ಕಾಮಿಡಿ ಕಾಣ್ತಾ ಇದೆ. ಸಾರಾಯಿಲಿರೋಕೆ ಬೇರೆ ರೇಜ್ಗೆ ಪೇಪರ್ ಸರಿಯಾಗಿ ಚೆಕ್ ಮಾಡ್ತೀಯಾ? ಪೊಲೀಸ್ ಏನ್ ರೇಜ್ಗೆ? ಈ ಊರಲ್ಲಿ ಕ್ರೈಮ್ ರೇಟ್ ಎಲ್ಲ ಬಹಳ ಕಮ್ಮಿ ಅಂತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಎಮ್ಎಲ್ಎ ಮೊಬೈಲ್ ಸತ್ತು 3 ದಿನ ಆಗಿದೆ. ಇಡೀ ಊರ್ ಜನ ಎಲ್ಲ ಎದುರುಕೊಂಡಿದ್ದಾರೆ. ಎನಿ ಪ್ರೋಗ್ರೆಸ್? ಯಸ್ ಸರ್. ಕೊಲೆಗಳ ಸುತ್ತ ಇನ್ವೆಸ್ಟಿಗೇಷನ್. ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಕೊಲೆಗಾರ ಒಂದು ಕಾರ್ ಬಳಸಿದಾನೆ ಸರ್. ಇಟ್ಸ್ ಅ ಬ್ಲಾಕ್ ಓಲ್ಡ್ ಕಾರ್. ಪೊಲೀಸ್ ಪಾತ್ರ ಇಲ್ಲದಾರೆ ನಮ್ಮ ರಾಜ್ಬಿ ಶೆಟ್ಟಿ ಅವರು. ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. ನಮ್ಮ ಜೊತೆ ಬಂದು ಒಂದು ಟೀ ಕುಡಿಯೋಕೆ ಹೇಳು. ಊರವ್ರು ಹೇಳೋ ಪ್ರಕಾರ ಇದು ಪ್ರೇತ, ಕೊಳ್ಳಿದವ, ಭೂತ ಅಂತಾರೆ. ಇವರೆಲ್ಲ ಹೇಳ್ತಾ ಇರಂಗೆ ನಿಜವಾಗ್ಲೂ ಕೊಳ್ಳಿದೇವನೇ ಹೊಡೆದಿದ್ರೆ ಅದ್ರ ನಮ್ಮ ವಿಚಾರಣೆಯಲ್ಲಿ ಪದೇ ಒಂದು ಹೆಸರು ಸಖತ್ತಾಗಿ ಬಂದಿದೆ. ರಿಪೀಟ್ ಆಗ್ತಾ ಇತ್ತು ಸರ್. ಸಖತ್ತಾಗಿ ಹಿಡಿದು ಇಟ್ಕೋತಾ ಇದೆ ಟ್ರೇಲರ್. ರವಿ ಸಾರಂಗ ಸರ್ ಸೂಪರ್ ಆಗಿದೆ. ಬೆಳಗಾಗೋದ್ರೆಲ್ಲ ಒಮ್ಮೆ ಹಿಡಿತೀವಿ ಸರ್. ಡಿಫ್ರೆಂಟ್ ಕಾಣಿಸ್ಕೊಂಡಿದ್ದಾರೆ ರಾಜ್ಬಿ ಶೆಟ್ಟಿ ಅವರು. 6/2/26 ಅಂದರೆ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತದೆ ಸಿನಿಮಾ.
ಎಸ್ ರಕ್ಕಸಪುರದಳು ವಾ ಟ್ರೇಲರ್ ನೋಡಿದ್ಮೇಲೆ ನನಗೆ ಅನ್ಸಿದಿಷ್ಟೇ, ಸಿನಿಮಾ ಖಂಡಿತವಾಗಲೂ ಹಿಟ್ ಆಗುತ್ತೆ. ಸೊ ನಮ್ಮ ಜನಗಳ ಸಪೋರ್ಟ್ ಬೇಕು ಅಷ್ಟೇ. ಸೊ ಇದೇ ರೀತಿ ಸಿನಿಮಾಗಳು ಮಲಯಾಳಂಗಳಲ್ಲಿ ಬಂದಾಗ ಜನ ಎಷ್ಟು ಇಷ್ಟಪಟ್ಟು ನೋಡ್ತಾರೋ, ಅದೇ ರೀತಿ ಈ ಸಿನಿಮಾಗಳು ಕನ್ನಡದಲ್ಲಿ ಬಂದಾಗ ಕೂಡ ನಮ್ಮ ಕನ್ನಡ ಜನ ಯಾವತ್ತೂ ಕೈ ಬಿಡಲ್ಲ ಅಂತ ನನಗೆ ಗೊತ್ತಿರುವಂಥ ವಿಷಯ. ಸೊ ಈ ಒಂದು ಟ್ರೇಲರ್ ಅಲ್ಲಿ ನಮಗೆ ಕಾಣಿಸಿರೋದೇನಪ್ಪ ಅಂತಂದ್ರೆ, ಒಬ್ಬ ಪೊಲೀಸ್ ಕುಡುಕಾಗಿರ್ತಾನೆ. ಸೀರಿಯಸ್ನೆಸ್ ಇಲ್ಲದೆ ಇರೋ ಪೊಲೀಸ್ ಅಂತ ನನಗೆ ಸ್ಟಾರ್ಟಿಂಗ್ ಅನಿಸುತ್ತೆ. ಆಮೇಲೆ ಹೋಗ್ತಾ 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 ಇಲ್ಲಿ ಸೀರಿಯಸ್ನೆಸ್ ಪೊಲೀಸ್ಗೆ ಬರುತ್ತೆ. ಸೊ ಅಲ್ಲಿ ಆಗ್ತಾ ಇರುವಂಥ ಕೊಲೆಗಳಾಗಿರ್ಬೋದು, ಅಲ್ಲಿ ಯಾರು ಕೊಲೆ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಏನಾಗ್ತಾ ಇದೆ, ಸೊ ಅಲ್ಲಿ ಕೊಲೆ ಮಾಡಿಬಿಟ್ಟು ಕೊಳ್ಳಿದೇವ ಅನ್ನೋ ಹೆಸರಿನ ಮೇಲೆ ಆ ಒಂದು ಕೊಲೆಗಳನ್ನು ಹಾಕ್ತಾ ಇರ್ತಾರೆ. ಸೊ ಅಲ್ಲಿ ನಿಜವಾಗ್ಲೂ ಕೊಳ್ಳಿದೇವನೇ ಇದೆಯಾ, ಅಥವಾ ನಿಜವಾಗ್ಲೂ ಕೊಳ್ಳಿದೇವನೇ ಕೊಲೆ ಮಾಡ್ತಾ ಇದೆಯಾ, ಅಥವಾ ಯಾರಾದರೂ ಕೊಲೆ ಮಾಡಿಬಿಟ್ಟು ಅಲ್ಲಿ ಆ ಕೊಳ್ಳಿದೇವನ ಹೆಸರನ್ನು ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಸುಮಾರು ಕ್ವಶನ್ಗಳು ನಮ್ಮ ತಲೆಯಲ್ಲಿ ಹುಟ್ಟಾಗ್ತದೆ ಅಂತ ಹೇಳ್ಬೋದು. ಸೊ ಈ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರ್ತಾರೆ ನಮ್ಮ ರಾಜ್ಬಿ ಶೆಟ್ಟಿ ಅವರು. ಸೊ ಸಖತ್ತಾಗಿರ್ತಾರೆ, ಯಾವಾಗಲೂ ಕುಡಿತಾನೆ ಇರ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ ಇರುವಂಥ ಪೊಲೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಕೊಲೆ ಆಗ್ತಾ ಇದೆ, ಕೊಲೆ ಮಾಡಿ ಹೋದವನು ಬ್ಲ್ಯಾಕ್ ಕಾರಲ್ಲಿ ಬಂದಿರ್ತಾನೆ ಅಂತ ಇಲ್ಲಿ ಹೇಳೋದಾಗಿರ್ಬೋದು, ಅವನ್ನ ಹಿಡಿತೀನಿ ಅನ್ನೋದಾಗಿರ್ಬೋದು. ರಾಜ್ಬಿ ಶೆಟ್ಟಿ ಅವರ ಒಂದು ಪಾತ್ರ ಇಲ್ಲಿ ತುಂಬಾ ಜನಗಳಿಗೆ ಇಷ್ಟ ಆಗಬಹುದು ಅಂತ ನಾನು ಅನ್ಕೋತೀನಿ. ಸೊ ಈ ರೀತಿ ಜಾನರ್ಗಳು, ಈ ರೀತಿ ಒಂದು ಸಿನಿಮಾ ಕಥೆಗಳು ಮಲಯಾಳಂಗಳಲ್ಲಿ ತುಂಬಾ ಬಂದಿದೆ. ಸೊ ಆ ರೀತಿ ಸಿನಿಮಾಗಳನ್ನ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬಂದಾಗ ಕೂಡ ನಮಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಇರುವಂತ ಒಂದು ಕ್ಯೂರಿಯಾಸಿಟಿ, ಥ್ರಿಲ್ಲಿಂಗ್ ಇರುವಂತಹ ಸಿನಿಮಾಗಳು ನಮ್ಮ ಕನ್ನಡಕ್ಕೆ ಜಾಸ್ತಿ ಬರ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರಾಜ್ಬಿ ಶೆಟ್ಟಿ ಅವರ ಪಾತ್ರ ಯಾವ ರೀತಿ ಇರ್ಬೋದು ಅಂತ ನಾನು ಕಾಯ್ತಾ ಇದ್ದೆ. ಬಟ್ ಇವಾಗ ಒಂದು ಪೊಲೀಸ್ ಪಾತ್ರದಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ ಅಂತ ನಮಗೆ ಟ್ರೇಲರ್ ತೋರಿಸ್ಕೊಂಡಿದ್ದಾರೆ. ಸೊ ಇನ್ಮೇಲೆ ಸಿನಿಮಾದಲ್ಲಿ ಏನೆಲ್ಲ ಒಂದು ನಮಗೆ ಥ್ರಿಲ್ಲಿಂಗ್ ನೋಡಕ್ ಸಿಗ್ಬೋದು, ಹಾಗೆ ಏನೆಲ್ಲ ಸಸ್ಪೆನ್ಸ್ ಇರ್ಬೋದು, ಕೊಳ್ಳಿದೇವನ ನಿಜವಾಗ್ಲು ಅಥವಾ ಊರಿನ ಜನನ ಅಥವಾ ಯಾರು ಮಾಡ್ತಾ ಇದ್ದಾರೆ, ಸೊ ಯಾರೋ ಒಬ್ರು ಮಾಡಿಬಿಟ್ಟು ಸರಣಿ ಕೊಲೆಗಳನ್ನ ಮಾಡ್ತಾ ಇರ್ಬೋದಾ, ಅಥವಾ ಸೀರಿಯಲ್ ಕಿಲ್ಲರ್ ಯಾವ ರೀತಿ ಇರ್ತಾರೆ ಆ ರೀತಿ ಕೊಲೆಗಳನ್ನ ಮಾಡ್ಬಿಟ್ಟು ಈ ಒಂದು ದೇವದ ಮೇಲೆ ಹಾಕ್ತಾ ಇರ್ಬೋದಾ. ಸೊ ಪೊಲೀಸ್ ಎಲ್ಲರೂ ಕೂಡ ಇಲ್ಲಿ ಇನ್ವೆಸ್ಟಿಗೇಷನ್ ಹೇಳಿದಾಗ ಅಲ್ಲಿ ಗೊತ್ತಾಗೋದು ಇದು ಮಾಡ್ತಾ ಇರೋದು ಕೊಳ್ಳಿದೇವ ಅನ್ನೋದು ಎಲ್ಲರ ಕಡೆ ಗೊತ್ತಾಗ್ತದೆ. ಬಟ್ ನಿಜವಾಗ್ಲೂ ಕೊಳ್ಳಿದೇವನ ಏನು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ಹೊರಟಿದ್ದಾರೆ. ಸೊ ಇದನ್ನ 6ನೇ ತಾರೀಕು ಅಂದ್ರೆ ಫೆಬ್ರವರಿ 6ನೇ ತಾರೀಕು ಕಂಡು ಹಿಡಿತಾರೆ. ಸೊ ನೋಡೋಣ ಯಾರು ಮಾಡ್ತಾ ಇರೋದು, ಕೊಳ್ಳಿದೇವನ ಅಥವಾ ಮನುಷ್ಯರ ಯಾರು ಏನಂತ ನಾವು ನೋಡೋಣ. ಸೊ ನನಗಂತೂ ಸಖತ್ತಾಗಿ ಟ್ರೇಲರ್ ಇಷ್ಟ ಆಯಿತು. ಈ ರೀತಿ ಕನ್ನಡ ಸಿನಿಮಾಗಳು ಬರಬೇಕು, ಈ ರೀತಿ ಸಿನಿಮಾಗಳಿಗೆ ನಿಮ್ಗೆ ಸ್ವಲ್ಪ ಸಪೋರ್ಟ್ ಇರಲಿ, ನಮ್ಗಳ ಸಪೋರ್ಟ್ ಕೂಡ ಇರುತ್ತೆ. ಸೊ ಈ ರೀತಿ ಟ್ರೇಲರ್ ನೋಡಿದಾಗ ನನಗೆ ಒಂದು ಖುಷಿ ಆಯಿತು. ರಾಜ್ಬಿ ಶೆಟ್ಟಿ ಅವರ ಒಂದು ಆಕ್ಟ್ ಆಗಿರ್ಬೋದು, ಅವರ ಒಂದು ಪಾತ್ರ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಪಾತ್ರಗಳಾಗಿರ್ಬೋದು ಸಖತ್ ಇಷ್ಟ ಆಗ್ತದೆ ಇವಾಗ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ಕಸಪುರದ ಟೀಸರ್ ಯಾವ್ದು ರೀತಿ ನೋಡಿದ್ನು, ಟ್ರೇಲರ್ ಅದಕ್ಕಿಂತ ಕೂಡ ಸಖತ್ತಾಗಿ ಎಂಗೇಜ್ ಆಗಿದೆ. ಟ್ರೇಲರ್ ಈ ರೀತಿ ನಮ್ಮನ್ನ ಹಿಡಿದಿಟ್ಕೋತಾ ಇದೆ ಅಂತ ಅಂದಾಗ ಇನ್ನು ಸಿನಿಮಾ ಯಾವ ರೀತಿ ನಮ್ಮನ್ನ ಸೆಳಿಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ನಿಮ್ಗೆ ಏನು ಅನಿಸ್ತು ಟ್ರೇಲರ್ ನೋಡಿ? ಸೊ ನನ್ನ ಒಂದು ಅನುಭವ ಇದಾಗಿತ್ತು, ಸಖತ್ತಾಗಿದೆ. ಇದು 100% ಹಿಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗಳ ಸಪೋರ್ಟ್ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡ ಸಿನಿಮಾನ ಸ್ಟೋರಿ ಚೆನ್ನಾಗಿದ್ರೆ, ಕತೆ ಚೆನ್ನಾಗಿದ್ರೆ ನಮ್ಮ ಕನ್ನಡ ಪ್ರೇಕ್ಷಕರು ಖಂಡಿತವಾಗಲೂ ಸಿನಿಮಾನ ಯಾವತ್ತೂ ಕೈ ಬಿಡೋದಿಲ್ಲ. ಇದು ಬೇಕಾದ್ರೆ 100% ಸತ್ಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನನಗದು ಸಖತ್ ಇಷ್ಟ ಆಯ್ತು ರಕ್ಕಸಪುರದ ಟೀಸರ್. ಸೊ ನಿಮ್ಗೆ ಏನಾಯ್ತು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಟ್ರೇಲರ್ ಇದೇ ರೀತಿ ಇದೆಯಲ್ಲ, ಇದೇ ರೀತಿ ಒಂದು ಕ್ಯೂರಿಯಾಸಿಟಿ ಸಿನಿಮಾ ಪೂರ್ತಿ ತಗೊಂಡು ಹೋಗ್ಲಿ ಅಂತ ನಾನು ಹೇಳ್ಕೊತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.